ಹಾಯ್ ಶ್ರೇಯಾ, ಏನ್ ಮಾಡ್ತಾ ಇದೀಯಾ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಬಾ ಮಾರ್ಕೆಟ್ಗೆ ಹೋಗೋಣ. ಇವತ್ತು ಸಂಡೇ. ಊಟ ಮಾಡಿ ಎದ್ದಿರೋ ಜಾಗನ್ನು ಕ್ಲೀನ್ ಮಾಡ್ತಾ ಇದ್ದೆ. ಅವಾಗ ನಮ್ಮ ಮಾಮ ಬಂದು ಮಾರ್ಕೆಟಿಗೆ ಕರೆದ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾಗಿದ್ರೆ ಬೇಬಿ, ನೀನು ಇವತ್ತು ಮೊಬೈಲಲ್ಲಿ ವಿಡಿಯೋ ಮಾಡು. ನಾನಿವತ್ತು ಜನರಿಗೆಲ್ಲ ಈ ಮಾರ್ಕೆಟ್ ಬಗ್ಗೆ ತಿಳಿಸೋಣ. ಓಕೆ ವೀಕ್ಷಕರೇ, ಇದು ಮಾರ್ಕೆಟ್ ಗೇಟ್. ಇದು ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರದ ದೊಡ್ಡವರ ಮನಸ್ಸಿನ ರೈತರ ಸಂತೆ. ಬೇಬಿ, ಏನಮ್ಮ ಮೇನ್ ಗೇಟಲ್ಲೆಲ್ಲ ಕೋಳಿ ಮಾಡ್ತಾವ್ರಲ್ಲಮ್ಮ ಇಲ್ಲಿ? ಹ್ಞೂ ಮಾಮ ಮೊಬೈಲ್ ತುಂಬ ಶೇಕ್ ಆಗ್ತೈತೆ, ನಿಧಾನಕ್ಕೆ ಹೋಗಿ ಮಾಮ. ಇಷ್ಟು ಜನ ಇರೋ ಮಾರ್ಕೆಟಲ್ಲಿ ಹೆಂಗಮ್ಮ ನಿಧಾನಕ್ಕೆ ಹೋಗೋದು? ಆದಷ್ಟು ನೀನು ಕವರ್ ಮಾಡೋಕ್ಕೆ ಟ್ರೈ ಮಾಡಮ್ಮ. ಇದು ಗೇಟ್ ಒಳಗಡೆ ಬರುತ್ತಿದ್ದಂಗೆ ಸೊಪ್ಪುಗಳು ಹಾಗೂ ಇದು ರಸ್ತೆಯಲ್ಲಿ ಹಣ್ಣು ಮಾರುತ್ತಿರುವ ಜಾಗ. ಬಾಳೆ ಮಂಡಿ ಮತ್ತು ಗಂಡಿಗೆ ಅಂಗಡಿಗಳು ಹಾಗೂ ದಿನಸಿ ಅಂಗಡಿಗಳು ಸಿಗುತ್ತವೆ. ವೀಕ್ಷಕರೇ, ನಿಮ್ಮ ಯಶಸ್ ಗೌಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುವುದು. ಬೇಬಿ, ನಾನು ಹೇಳೋದೆಲ್ಲ ನೀನು ಹೇಳ್ತಿದ್ದಿಲ್ಲಮ್ಮ ಮೊಬೈಲಲ್ಲಿ. ನಿಂದೇನ ವ್ಲಾಗ್ ಇದು? ಹಾಗಿದ್ರೆ ನೀನೇ ಮಾಡಮ್ಮ, ಎಕ್ಸ್ಪ್ಲೋರ್ ಮಾಡಮ್ಮ ನೀನೇ ಮಾರ್ಕೆಟ್ನ. ಮಾಮ, ಇಲ್ಲಿ ವಿಶೇಷತೆ ಏನು ಅಂತ ಗೊತ್ತಾ ಮಾಮ? ಏನಮ್ಮ ಅಂಥ ವಿಶೇಷತೆ ಈ ಸಂತೆದು? ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬೆಳೆಯುವ ತರಕಾರಿಗಳನ್ನು ರೈತರು ಬೆಳಗಿನ ಜಾವದಲ್ಲಿ ತಂದು ಆಕ್ಷನ್ ಮುಖಾಂತರವಾಗಿ ನೇರವಾಗಿ ರೈತರೇ ಮಾರುತ್ತಾರೆ. ಹೌದಾ? ಯಾಕೆ ಇಲ್ಲೇ ಮಾರಬೇಕು ಅವರು? ರೈತ ನಮ್ಮ ದೇಶದ ಬೆನ್ನೆಲುಬು ಹಾಗೂ ಅನ್ನದಾತ. ಅವರಿಗೆ ತಾನು ಬೆಳೆದ ಬೆಳೆಯ ಬೆಲೆಗೆ ತಕ್ಕಂತೆ ಅವರೇ ಬಂದು ನೇರವಾಗಿ ಮಾರುತ್ತಾರೆ. ಹಾಗಿದ್ರೆ ಬೇಬಿ, ಇಲ್ಲಿ ರೈತರು ಯಾರು ಇಲ್ವಲ್ಲಮ್ಮ? ಎಲ್ಲ ಇಲ್ಲಿ ಮಾರ್ಕೆಟಲ್ಲೆಲ್ಲ ವ್ಯಾಪಾರಸ್ಥರೇ ಇದ್ದಾರೆ. ಮಾಮ, ನಂತರ ಲೇಟಾಗಿ ಎದ್ಬಿಟ್ಟು ಟಿಫನ್ ಊಟ ಮಾಡ್ಕೊಂಡು ಬಂದಿಲ್ಲ ಮಾಮ. ಅವರು ಬೆಳಗ್ಗೆ 4 ಗಂಟೆಗೆ ಎದ್ದು ತಾನು ಬೆಳೆದಿರುವ ಬೆಳೆಯನ್ನು ನಮಗೆ ಕೊಟ್ಟು ಅವರು ಊಟ ತಿಂಡಿ ಮಾಡಿದಾರೋ ಇಲ್ವೋ ದೇವರಿಗೆ ಗೊತ್ತು. ಮಾಮ, ನಮ್ಮ ಕಡೆಯಿಂದ ಹಾಗೂ ವೀಕ್ಷಕರ ಕಡೆಯಿಂದ ಒಂದು ಟ್ಯಾಂಕ್ಸ್ ಹೇಳ್ಬಿಡೋಣ ಮಾಮ, ಅಷ್ಟೇ ನಮ್ಮ ಕೈಯಿಂದ ಆಗೋದು. ಸರಿ ಬೇಬಿ, ನೀನು ಹೇಳ್ತಿರೋದು ಕರೆಕ್ಟು. ಅವರು ನಮಗೋಸ್ಕರ ಇಷ್ಟೊಂದು ಶ್ರಮ ಪಟ್ಟಿರೋದಕ್ಕೆ ನಾವು ಅವ್ರಿಗೇನು ಕೊಡೋಕ್ಕಾಗಲ್ಲ ಅಲ್ವಾ? ನನ್ನ ಕಡೆಯಿಂದನೂ ಒಂದು ಧನ್ಯವಾದಗಳು. ಅಜ್ಜಿ ಈ ಸಂತೆಯಿಂದ ಏನೇನು ತರಬೇಕು ಅಂತ ಹೇಳ್ತು ಗೊತ್ತಾ? ಅದೇ ಶುಂಠಿ ಬೆಳ್ಳುಳ್ಳಿ ಅಲ್ಲ ಬೇಬಿ? ಏನು ಮಾಮ, ಈ ಮರ್ತೋಗೇ ಬಿಟ್ಟಿದ್ಯಾ? ಹಂಗಿದ್ರೆ ನಿನಗೆ ಗೊತ್ತಾ ಏನೇನು ತರಬೇಕು ಅಂತ ಹೇಳ್ಬಿಡಮ್ಮ ನೋಡೋಣ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮಾಟೊ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಶುಂಠಿ, ನಿಂಬೆಹಣ್ಣು ಇಷ್ಟೆಲ್ಲ ತರಬೇಕು ಮಾಮ. ಹಂಗಾರೆ ಈ ಮಾರ್ಕೆಟಿಂದ ಅಷ್ಟೊಂದು ತೊಗೊಂಡೋಗ್ಬೇಕಾ ಬೇಬಿ? ಹೆಂಗೆ ಎತ್ಕೊಂಡೋಗೋದು ಅಷ್ಟೂ? ಇದು ಮಾರ್ಕೆಟ್ ಅಲ್ಲ ಮಾಮ, ರೈತರ ಸಂತೆ. ಹಾಗಿದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿರೋದು? ಇದು ಮಾರ್ಕೆಟ್ ಅಲ್ವಾ ಹಂಗಾರೆ ಇದು? ಇದು ಮಾರ್ಕೆಟ್ಟೇ ಆದರೆ ಒಂಥರ. ಆದರೆ ದೊಡ್ಡಬಳ್ಳಾಪುರದ ಮೇನ್ ಬಸ್ ಸ್ಟಾಪ್ ಹತ್ರ ಇರೋದು ಮಾರ್ಕೆಟ್, ಹಳೆ ಮಾರ್ಕೆಟ್. ಹಾಗಿದ್ರೆ ಅದು ಮೇನ್ ಬಸ್ ಸ್ಟಾಪಲ್ಲಿದ್ದರೆ ಬೇಬಿ, ಈ ರೈತರ ಸಂತೆ ಇರೋದೆಲ್ಲಿ, ಯಾವ ಜಾಗದಲ್ಲಿ ಇರೋದು? ನೋಡೋಣ, ಯಾರಿಗಾದರೂ ಬೆಂಗಳೂರಿಂದ ಬಂದವ್ರಿಗೆ ಈ ರಸ್ತೆ ಎಲ್ಲಿ ಬರುತ್ತೆ ಅಂತ ಹೇಳಮ್ಮ ಅವ್ರಿಗೆ. ದೊಡ್ಡಬಳ್ಳಾಪುರದ TV ಕ್ರಾಸ್ ಸರ್ಕಲ್, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗುವ ಮುಖ್ಯ ರಸ್ತೆ. ಅವ್ರ ಈ ಮಾರ್ಕೆಟ್ಗೆ ಯಾವುದಾದ್ರೂ ಟೈಮಲ್ಲಿ ಬರ್ತಾರಲ್ಲ ಜನ, ಎಲ್ಲ ಟೈಮಲ್ಲಿ ಓಪನ್ ಇರುತ್ತಾ ಬೇಬಿ? ನೀನು ಹೇಳ್ತಿಲ್ಲ, ಓಪನ್ ಇರುತ್ತಾ? ಹ್ಞೂ ಮಾಮ, ಆ್ಯಕ್ಷನ್ ಇರಲ್ಲ, ಮಾರ್ಕೆಟ್ ಇರುತ್ತೆ. ಹೌದು, ನೀನು ಇಷ್ಟೊಂದು ಮಾತಾಡ್ತಿದ್ದಲ್ಲ, ನೀನು ಎಷ್ಟನೇ ಕ್ಲಾಸು ಅಂತ ಎಲ್ಲರೂ ಕೇಳ್ತಾರೆ ವೀಕ್ಷಕರು. ನೋಡೋಣ, ನೀನು ಎಷ್ಟನೇ ಕ್ಲಾಸು, ಯಾವ ಸ್ಕೂಲ್ ಹೇಳಮ್ಮ? ನಾನು 2ನೇ ಕ್ಲಾಸು ಆದಿತ್ಯ ಪಬ್ಲಿಕ್ ಸ್ಕೂಲಿಂದ, ಇಂಗ್ಲೀಷ್ ಮೀಡಿಯಮು ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಮಾಮ, ನನ್ನನ್ನು ಎಲ್ಲ ಕ್ವಶನ್ ಕೇಳ್ತಾ ಇದ್ದಲ್ಲ ಮಾಮ, ನೀನು ಈ ಮಾರ್ಕೆಟ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು? ಬೇಜಾನ್ಸಲ್ಲಿ ಬಂದಿದ್ದೀನಿ, ಆದರೆ ನಿನ್ನ ಟ್ಯಾಲೆಂಟ್ ಚೆಕ್ ಮಾಡೋಣ, ನಮ್ಮ ವೀಕ್ಷಕರಿಗೆ ನಿನ್ನ ಟ್ಯಾಲೆಂಟ್ ತೋರ್ಸೋಣ ಅಂದ್ಬಿಟ್ಟು ನಾನು ಡವ್ ಮಾಡ್ತಾ ಇರೋದು. ಓ ಡೌರಾಜ, ನೀನು ಡವ್ ಮಾಡ್ತಾ ಇರೋದು ಅಂತ ನನಗೂ ಗೊತ್ತಾಯ್ತಪ್ಪ. ನಾನು ಹಂಗೆ ಬಿಲ್ಡಪ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಮಾಡು, ಅದೇನು ಮೇಂಟೈನ್ ಮಾಡ್ತೀಯ ಮಾಡು. ಹಾಗಿದ್ದರೆ ವೀಕ್ಷಕರೇ, ನಾನು ನಮ್ಮ ಬೇಬಿ ಇಬ್ಬರು ಈ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ವಿ. ನಮ್ಮ ಮಾತುಕತೆ ಹಾಗೂ ನಮ್ಮ ಬೇಬಿ ಮಾತಾಡುವ ಟ್ಯಾಲೆಂಟ್ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒಂದು ಲೈಕ್ ಕೊಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನೀನು ಕೂಲ್ಡ್ ಆಗಿರು ನಂಜಪ್ಪ, ನೀನು ಕೂಲ್ಡ್ ಆಗಿರು. ಆಯ್ತು ಬಿಡು.